ಪ್ರೀತಿ ವಿಶ್ವಾಸ ಜಾಸ್ತಿ ತೋರಿಸೋರಲ್ಲ ಅವ್ರ ಮೇಲೆನೆ ಜಾಸ್ತಿ ಬರೋದು. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಬೀದಿ ನಾಯಿಗಳನ್ನೆಲ್ಲ ತಗೊಂಡೋಗಿ ಕೂಡಾಕ್ಬೇಕು ಒಂದ್ ಕಡೆ ಅಂತ ಅಂದ್ಬಿಟ್ಟು. ಅದು ಕೂಡಾಕ್ತಾರ ಇಲ್ಲ ಕೊಂದಾಕ್ತಾರಂತೂ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಅವುಗಳಿಗೆ ಬಾಯಿ ಬರೋದಿಲ್ಲ ಮಾತಾಡ್ಲಿಕ್ಕೆ. ಯಾವುದೋ ಒಂದು ಕೆಲವೊಂದು ನಾಯಿಗಳಿಗೆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತವೆ. ಅವು ಒಂದು ಸ್ವಲ್ಪ ಜನನ ಕಚ್ಚಿದಾವೆ ಅಂತ ಅಂದ್ಬಿಟ್ಟು ಅದರಿಂದ ರ್ಯಾಬಿಶ್ ಆಗಿ ಒಂದು ಸ್ವಲ್ಪ ಜನ ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ಅಂತಾರೆ. ಇನ್ನು ವರ್ಷಕ್ಕೊಂದು 40 ಜನನ 50 ಜನನ ಆ ಥರ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಅಪೋಹ ಬರ್ತಿದೆ. ರೇಪ್ಗಳು ದಿನಕ್ಕೊಂದು 60ರಿಂದ 70 ರೇಪ್ ಮಾಡಿ ಕೊಲೆ ಮಾಡ್ತಿರೋರು ಅವು ಕೇಸ್ಗಳು ಬರ್ತಿದ್ದಾವೆ. ಅವುಗಳ ಮೇಲೆ ಆ್ಯಕ್ಷನ್ ತಗೊಳ್ಳಲ್ಲ. ಯಾಕಂತಂದರೆ ಅವ್ರಿಗೆ ಲಾ ಆ್ಯಂಡ್ ಆರ್ಡರ್ ಬರುತ್ತೆ ಅಡ್ಡ, ಮತ್ತು ಅವ್ರು ಮಾತಾಡ್ತಾರೆ, ರೂಲ್ಸು ರೆಗ್ಯುಲೇಷನ್ಸ್ ಇರ್ತವೆ. ಸಡನ್ನಾಗಿ ಅವ್ರ ಮೇಲೆ ಶಿಕ್ಷೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಅವುಗಳನ್ನ ಏನು ಮಾಡೋಕ್ಕಾಗಲ್ಲ. ಮದ್ಯಪಾನ ಸುಮಾರು ಲಕ್ಷಗಟ್ಟಲೆ ಸತ್ತೋಗ್ತಾ ಇದ್ದಾರೆ ಎಣ್ಣೆ ಕುಡಿದು. ಆಯಿತಾ, ಎಣ್ಣೆ ಕುಡಿದು ಲಕ್ಷಗಟ್ಟಲೆ ಜನ ಸತ್ತೋಗ್ತಾ ಇದ್ದಾರೆ. ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಲ್ಲ. ಯಾಕೆ ಹೇಳಿ? ಅದ್ರಿಗೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಹೋಗುತ್ತೆ. ತುಂಬ ಬೆನಿಫಿಟ್ ಇದೆ ಅಲ್ವಾ ಸರ್, ಎಲ್ಲ ಗೌರ್ಮೆಂಟ್ ಉದ್ಧಾರ ಆಗೋದಲ್ವಾ. ಅದಕ್ಕೆ ಅದ್ರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಳ್ಳಲ್ಲ. ಸ್ಮೋಕಿಂಗು, ಸಿಗರೇಟು, ಅದು ಇದು ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಯೂಸ್ ಮಾಡ್ತಾರೆ. ಅದರಿಂದ ತುಂಬ ಜನಕ್ಕೆ ಕ್ಯಾನ್ಸರ್ ಅಂತೆ, ಲಂಗ್ಸು, ಲಿವರ್ ಎಲ್ಲ ಎಕ್ಕುಟ್ಟೋಯ್ತವೆ. ಅವುಗಳ ಮೇಲೆ ಆ್ಯಕ್ಷನ್ ತಗೊಳ್ಳಲ್ಲ. ಯಾಕೆ ಹೇಳಿ? ಅದ್ರಿಗೂ ಗೌರ್ಮೆಂಟ್ಗೆ ಟ್ಯಾಕ್ಸ್ ಬರುತ್ತೆ. ಗೌರ್ಮೆಂಟ್ಗೆ ಟ್ಯಾಕ್ಸ್ ಬರೋದು ಮಾತ್ರ ಗೌರ್ಮೆಂಟು ಗಮನಕ್ಕೆ ತಗೊಳುತ್ತೆ. ಯಾಕಂದರೆ ಇವಾಗ ನಾಯಿಗಳಿಗೆ ಓಟಿಲ್ಲ, ನಾಯಿಗಳು ಯಾವುದೇ ರೀತಿ ಟ್ಯಾಕ್ಸ್ ಕಟ್ತಾ ಇಲ್ಲ. ಸುಮ್ಮನೆ ಅವು ಇಂಡಿಯಾದಲ್ಲಿ ಇದ್ದಾವೆ, ಯಾರೋ ಒಂದು ಸ್ವಲ್ಪ ಇಷ್ಟು ಒಂದು ತುತ್ತನ್ನು ಹಾಕಿದ್ರೆ ಅದು ತಿಂದ್ಬಿಟ್ಟು ಅವ್ರಿಗೆ ನಿಯತ್ತಿಂದ ಕಾವಲು ಕೂತ್ಕೊಂಡಿರುತ್ತೆ. ಅದಕ್ಕೆ ಅದರಿಂದ ಯಾವುದೇ ಥರ ಟ್ಯಾಕ್ಸ್ ಹೋಗೋದಿಲ್ಲ, ಅದ್ರಿಗೆ ಓಟು ಇಲ್ಲ. ಅದಕ್ಕೋಸ್ಕರ ಅವುಗಳನ್ನ ಬೀದಿ ನಾಯಿಗಳು ಅನ್ನೋದು ಬೇಡವೇ ಬೇಡ ಅಂತ ಅಂದ್ಬಿಟ್ಟು ತಗೊಂಡೋಗಿ ಸಾಯಿಸಾಕ್ತಾ ಇದ್ದೀರಾ. ಇವಾಗ ಇಷ್ಟು ಸೀರಿಯಸ್ ಆಗಿ ತಗೊಂಡಿರೋ ಆ್ಯಕ್ಷನ್ ನೀವು ಅದೇ ರೇಪ್ಗಳು ಮರ್ಡರ್ಗಳು ಮಾಡಿದಿರೋರಲ್ಲ ಅವ್ರ ಮೇಲೆ ಯಾಕೆ ತಗೊಳ್ಳಲ್ಲ? ಯಾಕಂದರೆ ಅವ್ರ ಕಡೆಯಿಂದ ಏನು ಲೈಕ್ ಅವ್ರು ಕಟ್ಟೋ ಫೀಸ್ಗಳು ಮತ್ತು ಫೈನ್ಗಳು ಅವುಗಳಿಂದ ಟ್ಯಾಕ್ಸ್ ಹೋಗುತ್ತೆ. ಅವ್ರಿಗೆ ಯಾಕೆ ಬೇಗ ಶಿಕ್ಷೆ ಆಗಬೇಕು ಅಂತನಾ? ನಾಯಿಗಳನ್ನ ಉಳಿಸ್ಕೊಳ್ರಿ. ನಮ್ಮ ಹತ್ರ ಅಂತೂ ನಿಯತ್ತಿಲ್ಲ, ಇರೋ ನಿಯತ್ತು ನಾಯಿಗಳ ಹತ್ರನೇ. ಅವುಗಳ್ನು ಬಿಸಾಕಿ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರ? ಅಥವಾ ನಿಮ್ಮ ಜನ್ಮಕ್ಕೆ ಮೊದಲು ನಾಯಿಗಳನ್ನ ರಿಲೀಸ್ ಮಾಡಿ.